ಅನಂತರ ಶಿಷ್ಯನಿಂದ ಬ್ರಾಹ್ಮಣರ ಮೂಲಕ ಪುಣ್ಯಾವಚನ ಮತ್ತು ಬ್ರಾಹ್ಮಣರ ಪೂಜೆಯನ್ನು ಮಾಡಿಸಿ ಸಮುದ್ರ ತಟದಲ್ಲಿ, ನದಿ ತೀರದಲ್ಲಿ, ಗೋಶಾಲೆಯಲ್ಲಿ, ದೇವಾಲಯದಲ್ಲಿ, ಯಾವುದೇ ಪವಿತ್ರ ಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಸಿದ್ಧಿದಾಯಕ ಕಾಲ ಬಂದಾಗ, ಶುಭ ತಿಥಿ, ಶುಭ ನಕ್ಷತ್ರ ಹಾಗೂ ಸರ್ವದೋಷರಹಿತ ಶುಭ ಯೋಗದಲ್ಲಿ ಗುರುವು ತನ್ನ ಶಿಷ್ಯನಿಗೆ ಅನುಗ್ರಹ ಪೂರ್ವಕ ವಿಧಿಗನುಸಾರವಾಗಿ ನನ್ನ ಜ್ಞಾನವನ್ನು ದಯಪಾಲಿಸಬೇಕು. ಏಕಾಂತ ಸ್ಥಾನದಲ್ಲಿ ಅತ್ಯಂತ ಪ್ರಸನ್ನ ಚಿತ್ತರಾಗಿ ಗಟ್ಟಿಯಾಗಿ ನಾವಿಬ್ಬರು ಉತ್ತಮ ಮಂತ್ರಗಳನ್ನು ಶಿಷ್ಯನಿಂದ ಹೇಳಬೇಕು. ಪದೇ ಪದೇ ಹೇಳಿಸಿ ಶಿಷ್ಯನಿಗೆ ನಿನ್ನ ಕಲ್ಯಾಣವಾಗಲಿ, ಮಂಗಳವಾಗಲಿ, ಶುಭವಾಗಲಿ, ಪ್ರಿಯವಾಗಲಿ ಎಂದು ಆಶೀರ್ವದಿಸಬೇಕು. ಈ ಪ್ರಕಾರವಾಗಿ ಗುರುವಿನಿಂದ ಮಂತ್ರ ಮತ್ತು ಆಜ್ಞೆಯನ್ನು ಪಡೆದು ಶಿಷ್ಯನು ಏಕಾಗ್ರ ಚಿತ್ತನಾಗಿ ಸಂಕಲ್ಪ ಮಾಡಿ ಪುರಶ್ಚರಣ ಪೂರ್ವಕ ಪ್ರತಿದಿನವೂ ಆ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ಅವನು ಬದುಕಿ ಇರುವವರೆಗೂ ಅನನ್ಯಭಾವದಿಂದ ತತ್ಪರತಾ ಪೂರ್ವಕ ನಿತ್ಯವೂ 1008 ಮಂತ್ರಗಳನ್ನು ಜಪ ಮಾಡುತ್ತಾ ಇರಬೇಕು. ಹೀಗೆ ಮಾಡುವವನು ಪರಮಗತಿಯನ್ನು ಪಡೆಯುವನು. ಪ್ರತಿದಿನವೂ ಸಂಯಮದಿಂದ ಇದ್ದು ಕೇವಲ ರಾತ್ರಿಯಲ್ಲೇ ಮಾತ್ರ ಭೋಜನ ಮಾಡುತ್ತಾ ಮಂತ್ರದ ಅಕ್ಷರಗಳಿರುವಷ್ಟು ಲಕ್ಷಗಳನ್ನು 4 ಪಟ್ಟು ಅಂದರೆ 20 ಲಕ್ಷ ಆದರದಿಂದ ಜಪವನ್ನು ಪೂರ್ಣಗೊಳಿಸಿದವನು ಪೌರಶ್ಚರಣಿಕ ಎಂದು ಕರೆಯಲ್ಪಡುವನು. ಪುರಶ್ಚರಣ ಪೂರ್ವಕ ಪ್ರತಿದಿನ ಜಪ ಮಾಡುವವನಿಗೆ ಸಮಾನನಾದವನು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಅವನು ಸಿದ್ಧಿದಾಯಕ ಸಿದ್ಧನಾಗುವನು. ಸಾಧಕನಾದವನು ಶುದ್ಧ ದೇಶದಲ್ಲಿ ಸ್ನಾನ ಮಾಡಿ ಸುಂದರ ಆಸನದಲ್ಲಿ ಕುಳಿತು ಹೃದಯದಲ್ಲಿ ನಿನ್ನೊಂದಿಗೆ ಶಿವನಾದ ನನ್ನನ್ನು ಮತ್ತು ತನ್ನ ಗುರುವನ್ನು ಚಿಂತಿಸುತ್ತಾ ಉತ್ತರ ಅಥವಾ ಪೂರ್ವದ ಕಡೆಗೆ ಮುಖ ಮಾಡಿ ಮೌನ ಭಾವದಿಂದ ಚಿತ್ತವನ್ನು ಏಕಾಗ್ರಗೊಳಿಸಿ ದಹನ, ಪ್ಲಾವನ ಮೊದಲಾದವುಗಳಿಂದ 5 ತತ್ವಗಳನ್ನು ಶೋಧಿಸಿ ಮಂತ್ರದ ನ್ಯಾಸ ಮಾಡಬೇಕು. ಬಳಿಕ ಸಕಲೀಕರಣದ ಕ್ರಿಯೆಯನ್ನು ನೆರವೇರಿಸಿ ಪ್ರಾಣ ಅಪಾನಗಳನ್ನು ನಿಯಮನ ಮಾಡಿ ನಮ್ಮಿಬ್ಬರ ಸ್ವರೂಪಗಳನ್ನು ಧ್ಯಾನ ಮಾಡಬೇಕು. ವಿದ್ಯಾಸ್ಥಾನ ನನ್ನ ರೂಪ, ಋಷಿ, ಚಂದ, ದೇವತಾ, ಬೀಜ, ಶಕ್ತಿ ಹಾಗೂ ಮಂತ್ರದ ವಾಚ್ಯರ್ಥ ರೂಪ ಪರಮೇಶ್ವರನಾದ ನನ್ನನ್ನು ಸ್ಮರಿಸಿ ಪಂಚಾಕ್ಷರಿಯ ಜಪ ಮಾಡಬೇಕು. ಮಾನಸ ಜಪ ಉತ್ತಮವಾಗಿದೆ, ಉಪಾಂಶು ಜಪ ಮಧ್ಯಮವಾಗಿದೆ ಹಾಗೂ ವಾಚಿಕ ಜಪವು ಅವುಗಳಿಂದ ಕೆಳಗಿನ ದರ್ಜೆದೆಂದು ತಿಳಿಯಲಾಗಿದೆ. ಹೀಗೆ ಆಗಮಾರ್ಥ ವಿಶಾರದ ವಿದ್ವಾಂಸರ ಮಾತಾಗಿದೆ. ಉಚ್ಚ ನೀಚ ಸ್ವರದಿಂದ ಕೂಡಿದ ಸ್ಪಷ್ಟ ಮತ್ತು ಅಸ್ಪಷ್ಟ ಪದಗಳಿಂದ ಹಾಗೂ ಅಕ್ಷರಗಳಿಂದ ಮಂತ್ರವನ್ನು ನಾಲಿಗೆಯಿಂದ ಗಟ್ಟಿಯಾಗಿ ಉಚ್ಚರಿಸುವ ಜಪವನ್ನು ವಾಚಿಕ ಎಂದಾಗಿದೆ. ಕೇವಲ ಜಿಹ್ವೆ ಮಾತ್ರ ಆಡಿಸುತ್ತಾ ಬೇರೆಯವರಿಗೆ ಕೇಳಿಸದಂತೆ ಮೆಲ್ಲಗೆ ಅಕ್ಷರಗಳನ್ನು ಉಚ್ಚರಿಸುತ್ತಾ ಆಗುವ ಜಪವನ್ನು ಉಪಾಂಶು ಎಂದಾಗಿದೆ. ಅಕ್ಷರ ಪಂಕ್ತಿಯ ಒಂದು ವರ್ಣದಿಂದ ಇನ್ನೊಂದು ವರ್ಣ, ಒಂದು ಪದದಿಂದ ಇನ್ನೊಂದು ಪದ, ಶಬ್ದ ಮತ್ತು ಅರ್ಥವನ್ನು ಮನಸ್ಸಿನಲ್ಲಿ ಚಿಂತನ ಮಾತ್ರವಾಗುವ ಜಪವನ್ನು ಮಾನಸವೆಂದು ಹೇಳಲಾಗಿದೆ. ವಾಚಿಕ ಜಪವು 1 ಪಟ್ಟು ಫಲ ಕೊಟ್ಟರೆ ಉಪಾಂಶ ಜಪವು 100 ಪಟ್ಟು ಫಲವನ್ನು ಕೊಡುವುದು. ಮಾನಸ ಜಪದ ಫಲ 1000 ಪಟ್ಟು ಎಂದು ಹೇಳಲಾಗಿದೆ. ಹಾಗೂ ಸಗರ್ಭ ಜಪವು ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಫಲವನ್ನು ಕೊಡುವುದು. ಪ್ರಾಣಾಯಾಮ ಪೂರ್ವಕ ಆಗುವ ಜಪವನ್ನು ಸಗರ್ಭವೆಂದು ಹೇಳುತ್ತಾರೆ. ಅಗರ್ಭ ಜಪದಲ್ಲಿಯೂ ಕೂಡ ಆದಿ ಮತ್ತು ಅಂತ್ಯದಲ್ಲಿ ಪ್ರಾಣಾಯಾಮ ಮಾಡುವುದು ಶ್ರೇಷ್ಠವೆಂದು ಹೇಳಲಾಗಿದೆ. ಮಂತ್ರಾರ್ಥ ತಿಳಿದ ಬುದ್ಧಿವಂತ ಸಾಧಕನು ಪ್ರಾಣಾಯಾಮ ಮಾಡುವಾಗ 40 ಬಾರಿ ಮಂತ್ರವನ್ನು ಸ್ಮರಿಸಬೇಕು. ಹೀಗೆ ಮಾಡುವುದರಲ್ಲಿ ಅಸಮರ್ಥನಾದವನು ತನ್ನ ಶಕ್ತಿಗನುಸಾರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಂತ್ರಗಳನ್ನು ಮಾನಸಿಕ ಜಪ ಮಾಡಬೇಕು. 5, 3 ಅಥವಾ ಒಮ್ಮೆ ಅಗರ್ಭ ಅಥವಾ ಸಗರ್ಭ ಪ್ರಾಣಾಯಾಮ ಮಾಡಲಿ. ಇವೆರಡರಲ್ಲಿ ಸಗರ್ಭ ಪ್ರಾಣಾಯಾಮ
ಶ್ರೇಷ್ಠವೆಂದು ತಿಳಿಯಲಾಗಿದೆ. ಸಗರ್ಭಕ್ಕಿಂತಲೂ ಧ್ಯಾನ ಸಹಿತ ಜಪವು 1000 ಪಟ್ಟು ಫಲವನ್ನು ಕೊಡುವುದು. ಈ 5 ಪ್ರಕಾರದ ಜಪಗಳಲ್ಲಿ ಯಾವುದಾದರೂ ಒಂದು ಜಪವನ್ನು ತನ್ನ ಶಕ್ತಿಗನುಸಾರವಾಗಿ ಮಾಡಬೇಕು. ಬೆರಳುಗಳಿಂದ ಜಪವನ್ನು ಎಣಿಸುವುದು 1 ಪಟ್ಟು ಎಂದು ಹೇಳಲಾಗಿದೆ. ಗೆರೆಗಳಿಂದ ಎಣಿಸುವುದು 8 ಪಟ್ಟು ಉತ್ತಮವೆಂದು ತಿಳಿಯಬೇಕು. ಕಾಷ್ಟ ಮಣಿಗಳ ಮಾಲೆಯಿಂದ 1000 ಪಟ್ಟು, ಸ್ಫಟಿಕ ಮಾಲೆಯಿಂದ 10,000 ಪಟ್ಟು, ಮುತ್ತುಗಳ ಮಾಲೆಯಿಂದ 1,00,000 ಪಟ್ಟು, ಪದ್ಮಾಕ್ಷಗಳಿಂದ 10,00,000 ಪಟ್ಟು, ಸುವರ್ಣ ಮಣಿಗಳಿಂದ ಎಣಿಸಿದರೆ 1,00,000 ಪಟ್ಟು ಹೆಚ್ಚು ಫಲವೆಂದು ತಿಳಿಯಲಾಗಿದೆ. ದರ್ಬೆಯ ಗಂಟುಗಳಿಂದ ಹಾಗೂ ರುದ್ರಾಕ್ಷದಿಂದ ಎಣಿಸಿದರೆ ಅನಂತ ಪಟ್ಟು ಫಲದ ಪ್ರಾಪ್ತಿ ಎಂದು ತಿಳಿಸಲಾಗಿದೆ. 30 ರುದ್ರಾಕ್ಷದ ಮಣಿಗಳಿಂದ ತಯಾರಿಸಿದ ಮಾಲೆಯು ಜಪ ಕರ್ಮದಲ್ಲಿ ಧನವನ್ನು ಕೊಡುವುದು. 27 ಮಣಿಗಳ ಮಾಲೆಯು ಪುಷ್ಟಿದಾಯಕ ಮತ್ತು 25 ಮಣಿಗಳ ಮಾಲೆಯು ಮುಕ್ತಿದಾಯಿನಿಯಾಗಿದೆ. 15 ರುದ್ರಾಕ್ಷಗಳ ಮಾಲೆಯು ಅಭಿಚಾರ ಕರ್ಮದಲ್ಲಿ ಫಲದಾಯಕವಾಗಿದೆ. ಜಪ ಕರ್ಮದಲ್ಲಿ ಅಂಗುಷ್ಟವನ್ನು ಮೋಕ್ಷದಾಯಕವೆಂದು ತಿಳಿಯಬೇಕು ಮತ್ತು ತರ್ಜನಿಯನ್ನು ಶತ್ರುನಾಶಕ, ಮಾಧ್ಯಮ ಧನವನ್ನು ಕೊಡುವುದು ಹಾಗೂ ಅನಾಮಿಕೆಯು ಶಾಂತಿ ಕರುಣಿಸುವುದು. 108 ಮಣಿಗಳ ಮಾಲೆಯು ಉತ್ತಮೋತ್ತಮವೆಂದು ತಿಳಿಯಲಾಗಿದೆ. 100 ಮಣಿಗಳ ಮಾಲೆ ಉತ್ತಮ ಮತ್ತು 50 ಮಣಿಗಳ ಮಾಲೆ ಮಧ್ಯಮವಾಗಿದೆ. 24 ಮಣಿಗಳ ಮಾಲೆ ಮನೋಹಾರಿಣಿ ಹಾಗೂ ಶ್ರೇಷ್ಠವೆಂದು ಹೇಳಲಾಗಿದೆ. ಈ ವಿಧವಾದ ಮಾಲೆಗಳಿಂದ ಜಪ ಮಾಡಬೇಕು. ಆ ಜಪವನ್ನು ಯಾರಿಗೂ ತೋರಿಸಬಾರದು. ಕಿರುಬೆರಳು ಅಕ್ಷರಮಣಿ ಎಂದು ತಿಳಿಯಲಾಗಿದೆ. ಅದಕ್ಕಾಗಿ ಜಪಕರ್ಮದಲ್ಲಿ ಅದು ಶುಭವಾಗಿದೆ. ಬೇರೆ ಬೆರಳುಗಳೊಂದಿಗೆ ಅಂಗುಷ್ಟದಿಂದ ಜಪ ಮಾಡಬೇಕು. ಏಕೆಂದರೆ ಅಂಗುಷ್ಟವಿಲ್ಲದೆ ಮಾಡಿದ ಜಪವು ನಿಷ್ಫಲವಾಗುತ್ತದೆ. ಮನೆಯಲ್ಲಿ ಮಾಡಿದ ಜಪವನ್ನು ಸಮಾನ ಅಥವಾ 1 ಪಟ್ಟು ಎಂದು ತಿಳಿಯಬೇಕು. ಗೋಶಾಲೆಯಲ್ಲಿ ಅದರ ಫಲ 100 ಪಟ್ಟಾಗುತ್ತದೆ. ಪವಿತ್ರ ವನ ಅಥವಾ ಉದ್ಯಾನದಲ್ಲಿ ಮಾಡಿದ ಜಪದ ಫಲ 1000ರಷ್ಟು ಎಂದು ಹೇಳಲಾಗಿದೆ. ಪವಿತ್ರ ಪರ್ವತದಲ್ಲಿ 10,000 ಪಟ್ಟು, ನದಿ ತೀರದಲ್ಲಿ 1,00,000 ಪಟ್ಟು, ದೇವಾಲಯದಲ್ಲಿ 1,00,000 ಪಟ್ಟು ಮತ್ತು ನನ್ನ ಸನ್ನಿಧಿಯಲ್ಲಿ ಆದ ಜಪವನ್ನು ಅನಂತ ಪಟ್ಟು ಎಂದು ಹೇಳಲಾಗಿದೆ. ಸೂರ್ಯ, ಅಗ್ನಿ, ಗುರು, ಚಂದ್ರ, ದೀಪ, ಜಲ, ಬ್ರಾಹ್ಮಣ ಮತ್ತು ಹಸುವಿನ ಬಳಿಯಲ್ಲಿ ಮಾಡಿದ ಜಪವು ಶ್ರೇಷ್ಠವಾಗುತ್ತದೆ. ಪೂರ್ವಾಭಿಮುಖವಾಗಿ ಮಾಡಿದ ಜಪವು ವಶೀಕರಣದಲ್ಲಿ, ದಕ್ಷಿಣಾಭಿಮುಖ ಜಪವು ಅಭಿಚಾರ ಕರ್ಮದಲ್ಲಿ ಸಫಲತೆಯಾಗುವುದು. ಪಶ್ಚಿಮಾಭಿಮುಖ ಜಪವು ಧನದಾಯಕವೆಂದು ತಿಳಿಯಬೇಕು. ಉತ್ತರಾಭಿಮುಖ ಜಪವು ಶಾಂತಿದಾಯಕವೆಂದು ತಿಳಿಯಬೇಕು. ಸೂರ್ಯ, ಅಗ್ನಿ, ಬ್ರಾಹ್ಮಣ, ದೇವತೆ ಹಾಗೂ ಇತರ ಶ್ರೇಷ್ಠ ಪುರುಷರ ಬಳಿ ಅವರ ಕಡೆಗೆ ಬೆನ್ನು ಮಾಡಿ ಜಪ ಮಾಡಬಾರದು. ತಲೆಗೆ ಮುಂಡಾಸ ಕಟ್ಟಿಕೊಂಡು ಅಂಗಿಯನ್ನು ತೊಟ್ಟು ಬತ್ತಲೆಯಾಗಿ ಕೂದಲು ಬಿಚ್ಚಿ ಕತ್ತಿಗೆ ಬಟ್ಟೆಯನ್ನು ಸುತ್ತಿಕೊಂಡು ಅಶುದ್ಧ ಕೈಗಳಿಂದ ಶರೀರದಿಂದ ಅಶುದ್ಧನಾಗಿ ವಿಲಪಿಸುತ್ತಾ ಎಂದೂ ಜಪ ಮಾಡಬಾರದು. ಜಪ ಮಾಡುವಾಗ ಕ್ರೋಧ, ಮದ, ಸೀನುವುದು, ಉಗುಳುವುದು, ಆಕಳಿಸುವುದು, ನಾಯಿ ಅಥವಾ ನೀಚ ಪುರುಷರ ಕಡೆಗೆ ನೋಡುವುದು ವರ್ಜಿತವಾಗಿದೆ. ಯಾವಾಗಲಾದರೂ ಹಾಗೆ ಸಂಭವಿಸಿದರೆ ಆಚಮನ ಮಾಡಬೇಕು, ಅಥವಾ ನಿನ್ನೊಂದಿಗೆ ನನ್ನನ್ನು ಸ್ಮರಿಸಬೇಕು, ಅಥವಾ ಗ್ರಹ ನಕ್ಷತ್ರಗಳನ್ನು ದರ್ಶಿಸಬೇಕು, ಅಥವಾ ಪ್ರಾಣಾಯಾಮ ಮಾಡಬೇಕು. ಆಸನವಿಲ್ಲದೆ ಕುಳಿತು ಮಲಗಿ ನಡೆದಾಡುವಾಗ ನಿಂತುಕೊಂಡು ಜಪ ಮಾಡಬಾರದು. ದಾರಿಯಲ್ಲಿ, ರಸ್ತೆಯಲ್ಲಿ, ಅಪವಿತ್ರ ಸ್ಥಾನದಲ್ಲಿ, ಕತ್ತಲಿನಲ್ಲಿಯೂ ಜಪ ಮಾಡಬಾರದು. 2 ಕಾಲು ಚಾಚಿ ಕುಕ್ಕರಗಾಲು ಕುಳಿತು ವಾಹನವೇರಿ ಅಥವಾ ಮಂಚವೇರಿ ಚಿಂತೆಯಿಂದ ವ್ಯಾಕುಲನಾಗಿ ಜಪ ಮಾಡಬಾರದು. ಶಕ್ತಿ ಇದ್ದರೆ ಇವೆಲ್ಲ ನಿಯಮಗಳನ್ನು ಪಾಲಿಸುತ್ತಾ ಜಪ ಮಾಡಬೇಕು ಮತ್ತು ಅಶಕ್ತನಾದವನು ಯಥಾಶಕ್ತಿ ಜಪ ಮಾಡಬೇಕು. ಈ ವಿಷಯದಲ್ಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ? ಸಂಕ್ಷೇಪವಾಗಿ ನನ್ನ ಮಾತನ್ನು ಕೇಳು. ಸದಾಚಾರಿ ಮನುಷ್ಯನು ಶುದ್ಧ ಭಾವದಿಂದ ಜಪ ಧ್ಯಾನ ಮಾಡಿ ಕಲ್ಯಾಣಕ್ಕೆ ಭಾಗಿಯಾಗುತ್ತಾನೆ. ಆಚಾರವು ಪರಮ ಧರ್ಮವಾಗಿದೆ. ಆಚಾರವು ಉತ್ತಮ ಧನವಾಗಿದೆ. ಆಚಾರವು ಶ್ರೇಷ್ಠ ವಿದ್ಯೆಯಾಗಿದೆ. ಆಚಾರವೇ ಪರಮಗತಿಯಾಗಿದೆ.